ನಮಸ್ಕಾರ ಬಂಧುಗಳೇ, ನೀವು ನೋಡುತ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬರ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಭಿಪ್ರಾಯ ಏನೇ ಇದ್ದರೂ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ. ಆಲ್ ಬಟನ್ ಪ್ರೆಸ್ ಮಾಡಿದರೆ ಪ್ರಸಾರ ಮಾಡಿರುವ ಎಲ್ಲಾ ವರದಿಗಳ ವಿಡಿಯೋ ನೋಡಬಹುದು. ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ, ಅದನ್ನು ಪ್ರೆಸ್ ಮಾಡಿ ಚಾನೆಲ್ ಪ್ರೋತ್ಸಾಹಿಸಿ. ವಿಶೇಷಚೇತನರ ಇಲಾಖೆಯ ಯೋಜನೆಗಳು ಮತ್ತು ಯೋಜನೆಗಳ ಅರ್ಜಿ ಹಾಕುವುದರ ಬಗ್ಗೆ ತಿಳಿಸಿಕೊಡುವ ಅಲ್ಲದೆ ಅಂಗವಿಕಲವಿಗೆ ಕಾಯ್ದಿರಿಸಿದ 5% ಅನುದಾನದ ಮಾಹಿತಿ ಹಂಚಿಕೊಳ್ಳುವ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಯನ್ನು ಪ್ರಾಮಾಣಿಕವಾಗಿ ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳನ್ನು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್. ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು, ಅಂದರೆ ರಾಜ್ಯದ ಅಂಗವಿಕಲರು ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ. ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ. ಧನ್ಯವಾದಗಳು. ಈ ದಿನ ಅಂದರೆ ದಿನಾಂಕ 29/12/2025ರಂದು ಕೋಟಗುಡ್ಡ ಗ್ರಾಮ ಪಂಚಾಯಿತಿಯ ಅಂಗವಿಕಲರ ಕಚೇರಿಯಲ್ಲಿ ಅಂಗವಿಕಲರ ವಿಶೇಷ ಗ್ರಾಮಸಭೆ ಮಾಡಲಾಯಿತು. ಗ್ರಾಮಸಭೆಗೆ ಭಾಗವಹಿಸಿದವರು ಗ್ರಾಮ ಪಂಚಾಯಿತಿಯ ಅಕೌಂಟೆಂಟ್ ಆಫೀಸರ್ ಚಿತ್ತಣ್ಣನವರು, ಪಂಚಾಯಿತಿಯ ಅಧ್ಯಕ್ಷರು ಸರಸ್ವತಿ ರಾಮಣ್ಣನವರು, ದೊಡ್ಡಬಳ್ಳಾಪುರ ಗ್ಯಾಸ್ ಸಂಸ್ಥೆಯ ಹರೀಶ್ ಸರ್ ಅವರು, ನರೇಂದ್ರ ಫೌಂಡೇಶನ್ನ ಸುಧೀಂದ್ರ ಸರ್ ಅವರು, ಅರಸಿಕೇರೆ ಗುಜ್ಜನಡು ವೈಎನ್, ಹೊಸಕೋಟೆ ಬೂದಿಬೆಟ್ಟ ವಿಆರ್ಡಬ್ಲ್ಯೂ ಅವರು, ಪಂಚಾಯತಿಯ ಅಂಗವಿಕಲರು ಮತ್ತು ಆರೈಕೆದಾರರು ಸೇರಿ 50ಕ್ಕೂ ಹೆಚ್ಚು ಜನ ಸೇರಿ ಗ್ರಾಮಸಭೆಯನ್ನು ನಡೆಸಲಾಯಿತು. ಗ್ರಾಮಸಭೆಯಲ್ಲಿ ಸುಧೀಂದ್ರ ಸರ್ ಅವರು ಪ್ರಾಸ್ತಾವಿಕ ಭಾಷಣ ಮಾಡಿ ಅಂಗವಿಕಲರ ವಿಶೇಷ ಗ್ರಾಮಸಭೆಯ ಉದ್ದೇಶವನ್ನು ತಿಳಿಸಿದರು. ಅಕೌಂಟೆಂಟ್ ಆಫೀಸರ್ ಚಿತ್ತಣ್ಣ ಸರ್ ಮಾತನಾಡಿ, ಅಂಗವಿಕಲರು ಮನಸ್ಸು ಮಾಡಿದರೆ ಸರ್ಕಾರದ ವಿವಿಧ ಯೋಜನೆಗಳನ್ನು ಬಳಸಿಕೊಂಡು ಅಭಿವೃದ್ಧಿಯಾಗುತ್ತಾರೆ. ಅವರಿಗೆ ನಮ್ಮ ಪಂಚಾಯತಿ ಕಡೆಯಿಂದ ಈ ರೂಮನ್ನು ಅಂಗವಿಕಲರ ಚಟುವಟಿಕೆಗಳಿಗೆ ಬಳಕೆ ಮಾಡಿಕೊಳ್ಳುವುದಕ್ಕೆ ಕೊಟ್ಟಿದ್ದೇವೆ. ಇದನ್ನು ಬಳಕೆ ಮಾಡಿಕೊಳ್ಳಬೇಕೆಂದು ತಿಳಿಸಿದರು. ಗ್ಯಾಸ್ ಸಂಸ್ಥೆಯ ಹರೀಶ್ ಸಾರ್ ಮಾತನಾಡಿ, ಅಂಗವಿಕಲರಿಗೆ ನಮ್ಮ ಸಂಸ್ಥೆಯಲ್ಲಿ ಇರುವ ಅನುಕೂಲಗಳ ಬಗ್ಗೆ ಮತ್ತು ಮಾನಸಿಕ ಅಂಗವಿಕಲರ ಅಸೈನ್ಮೆಂಟ್ ಮಾಡುವುದರ ಮತ್ತು 20 ವರ್ಷದ ಒಳಗೆ ಇರುವ ಯಾರಿಗಾದರೂ ಒಬ್ಬರಿಗೆ ಮೋಟಿವೇಷನ್ ವೀಲ್ಚೇರ್ ಕೂಡ ಕೊಡುತ್ತೇವೆ ಎಂದು ತಿಳಿಸಿದರು. ಗ್ರಾಮಸಭೆಯಲ್ಲಿ ಭಾಗವಹಿಸಿದ ಅಂಗವಿಕಲರು ಮತ್ತು ಆರೈಕೆದಾರರ ಸಮಸ್ಯೆಗಳನ್ನು ಚರ್ಚಿಸಲಾಯಿತು. ಚರ್ಚಿಸಲಾದ ವಿಷಯಗಳು ಆರೈಕೆ ಭತ್ಯೆ, ಅಂಗವಿಕಲರ ಮನೆಗಳು ಮತ್ತು ಶೌಚಾಲಯ, ಸಾಧನ ಸಲಕರಣೆಗಳ ಇನ್ನಿತರ ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದರು. ವಿಆರ್ಡಬ್ಲ್ಯೂ ಗೋವಿಂದಸ್ವಾಮಿ ಮಾತನಾಡಿ, ವಾರ್ಷಿಕ ವರದಿ ಮಂಡನೆ ಮಾಡಿದರು. ಇಲಾಖೆ ಯೋಜನೆಗಳ ಬಗ್ಗೆ ಸತೀಶ್ ತಿಳಿಸಿದರು. ಅಂಗವಿಕಲ ಕಚೇರಿಯಲ್ಲಿ 0ಯಿಂದ 10 ವರ್ಷದ ಒಳಗಿನ ಮಕ್ಕಳಿಗೆ ಪಿಜಿ ಥೆರಪಿ, ಸ್ಪೀಚ್ ಥೆರಪಿ ಮಾಡಿಸುವುದು, ಆರೈಕೆದಾರರು ಮತ್ತು ಅಂಗವಿಕಲರ ಸಭೆ ನಡೆಸುವುದು, ವಿಆರ್ಡಬ್ಲ್ಯೂ ದಾಖಲಾತಿ ಮಾಡುವುದು, ಒಟ್ಟಾರೆಯಾಗಿ ಅಂಗವಿಕಲರ ಚಟುವಟಿಕೆಗಳನ್ನು ಪ್ರಾರಂಭ ಮಾಡುವು ಎಂದು ಗ್ರಾಮಸಭೆಯಲ್ಲಿ ಚರ್ಚಿಸಲಾಯಿತು. ಕೊನೆಗೆ ಆರೈಕೆದಾರರು ಮತ್ತು ಅಂಗವಿಕಲರ ಸಭೆ ಮಾಡಿ ಸಮಯದಲ್ಲಿ ಆರೈಕೆದಾರರು ಮತ್ತು ಅಂಗವಿಕಲರು ಸಂಘದ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಪ್ರತಿ ತಿಂಗಳು 8ನೇ ತಾರೀಖುಗೆ ಸಭೆ ಮಾಡಲಾಗುವುದು ಎಂದು ಚರ್ಚಿಸಿ ಗ್ರಾಮಸಭೆಯನ್ನು ವಂದನಾರ್ಪಣೆಯೊಂದಿಗೆ ಮುಕ್ತಾಯ ಮಾಡಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳನ್ನು ಬದಲಾವಣೆ ಮಾಡಿರುವುದು, ಭಾಗವಹಿಸಿದ ವಿಆರ್ಡಬ್ಲ್ಯೂ ಕವಿತಾ, ಯಲ್ಲಪ್ಪ, ಸಿಟಿ ರಮೇಶ್, ಜೆವಿ ಸತೀಶ್ವರ ಉಪಸ್ಥಿತಿಯಿದ್ದರು. ವರದಿಯನ್ನು ಕೊಟ್ಟವರು ಗೋವಿಂದಸ್ವಾಮಿ, ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು, ವಿಆರ್ಡಬ್ಲ್ಯೂ, ಗ್ರಾಮ ಪಂಚಾಯಿತಿ ಕೋಟಗುಡ್ಡ. ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಧನ್ಯವಾದಗಳು.